ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಪುತ್ತೂರಲ್ಲಿ ಕೃಷಿ ಮೇಳ ಆಗ್ತಾ ಉಂಟು. ಶನಿವಾರ, ಆದಿತ್ಯವಾರ, ಸೋಮವಾರ, ಇವತ್ತು ಶುರು ಶನಿವಾರ. ಹಾಗೆ ಒಂದು ಗಳಿಗೆ ವಿಸಿಟ್ ಮಾಡಿ ಹೋಗುವ ಅಂತ ಬಂದಿದ್ದೇನೆ. ನಾನು ಹಾಗೆ ಮಗಳು, ಮಗ ಹಾಗೆ ತಮ್ಮ. ಎಲ್ಲಿ ಇದಾಗ್ತಾ ಇರೋದು ಅಂತ ಹೇಳಿದ್ರೆ, ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ಆಗುದು ಇಲ್ಲಿ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಉಂಟಲ್ಲ, ಇಲ್ಲಿ ಅದರ ಎದುರೇ ಗ್ರೌಂಡ್ ಅಲ್ಲಿ ಆಗುದಾಯ್ತಾ. ನನ್ನ ಮಗಳಿಗೆ ಇಲ್ಲಿ ಅಗಾಲ ಜಾಗ ಕಂಡು ಆಚೆ ಈಚೆ ಹೋಗ್ಲಿಕ್ಕೆ ಗಮ್ಮತ್ತಾಗಿದೆ. ಎಲ್ಲಿಗೆ ಹೋಗ್ಬೋದು ಅಲ್ಲಿ ಹಾಗೆ ಆಯ್ತಾ. ಇಲ್ಲಿನ ನಂತರ ತಾಯಿ ಮನೆಗೆ ಹೋಗುದು. ಎಷ್ಟು ಸಲ ತಾಯಿ ಮನೆಗೆ ಹೋಗುದು ಅಂತ ಆಗ್ಬೋದಲ್ಲ. ಬಹುಶಃ ಮತ್ತೆ ಇನ್ನು ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತಮ್ಮ ಕೂಡ ಇನ್ನು ಮನೇಲಿ ಇರುದಿಲ್ಲ. ಅವನನ್ನ ಇವತ್ತು ಪೀಜಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗುದು. ಪೀಜಿಗೆ ನನ್ನನ್ನಲ್ಲ, ಲಗೇಜ್ ಅನ್ನು ಡ್ರಾಪ್ ಮಾಡ್ಲಿಕ್ಕೆ ಹೋಗುದು. ಲಗೇಜ್ ಡ್ರಾಪ್ ಮಾಡಿ ವಾಪಸ್ ಅವನು ನಮ್ಮ ಜೊತೆ ಬರ್ತಾನೆ. ಮತ್ತೆ ಅವನು ಸೋಮವಾರ ಬಸ್ಸಲ್ಲೆಲ್ಲ ಹೋಗ್ತಾನೆ. ಇನ್ನು ಪಿಜಿಯಲ್ಲಿ ಇರುದು ಒಬ್ಬ ಇಂಥ ಬಿಸಿಲು ಮಾರೆ. ನಾವು ಕೃಷಿ ಮೇಳಕ್ಕೆ ಹೋಗಬೇಕಿದ್ರೆ ಕೆಲವು ಶಾಪ್ ಓಪನ್ ಆಗಬೇಕಿತ್ತಷ್ಟೇ. ಆಮೇಲೆ ಹೆಚ್ಚಿನ ಶಾಪ್ಗಳು ಓಪನ್ ಆಗಿ ವ್ಯಾಪಾರವನ್ನು ಶುರು ಮಾಡಿಕೊಂಡಿತ್ತು. ಉದ್ಘಾಟನಾ ಸಮಾರಂಭ ಆಗಿ ಸ್ಟೇಜಿಗೆ ಗೆಸ್ಟ್ಗಳು ಹೋಗ್ತಾಯಿದ್ರು. ಯಾರು ಗೆಸ್ಟ್ ಅಂತೇಳಿ ಹುಡುಕುವಾಗೆ ಆಯಿತು. ಒಮ್ಮೆ ಅಷ್ಟು ಜನ ಗೆಸ್ಟ್ಗಳ ಜೊತೆ ಒಟ್ಟಿಗೆ ಹೋಗ್ತಾಯಿದ್ರು. ಬಂದದ್ದಕ್ಕೆ ಈ ಕೃಷಿ ಮೇಳದ ಒಳಗೆ ನನಗೆ ಗಸಿ ಆದದ್ದು ಇವಳಿಗೆಲ್ಲ ಕಾಣ್ಲಿಕ್ಕೆ ಶುರುವಾಯ್ತು. ಅಲ್ಲಿ ನಿದ್ರೆ ಇಲ್ಲಿ ನಿದ್ರೆ ಅದು ತಗೊಳ್ಳಿ ಅಂತ ಆಗ್ತದೆ. ಪುಟ್ಟಕ್ಕ ಮತ್ತೆ ಪುಟ್ಟಣ್ಣನಿಗೆ ಇಲ್ಲಿ ನಮ್ಮ ಕೈಯಿಂದ ಗಸಿ ಆಯ್ತು. ಅವರಿಗೆ ಕನ್ನಡಕ ಸಿಕ್ಕಿತ್ತೆರಡು. ಬಹುದಿನದ ಬೇಡಿಕೆ ಭಾರ್ಗವನದ್ದು. ಹೋಗು ಮಗ, ಬೈತವಿಲ್ಲೆ ಇಲ್ಲಿ ಕೃಷಿ ಮೇಳದಲ್ಲಿ ಹೊರಗೆ ಎಮ್ಮೆ ಗಾಣದ ಕಬ್ಬಿನ ಹಾಲು ಇತ್ತಾಯ್ತಾ. ನಾನು ಸಾಗರಕ್ಕೆಲ್ಲ ಹೋದಾಗ, ನಮ್ಮ ಊರಿಗೆಲ್ಲ ಹೋದಾಗ ಅಲ್ಲಿ ಕಬ್ಬಿನ ಹಬ್ಬ ಎಲ್ಲ ಆಗ್ತದೆ. ಕಬ್ಬು ಕಟಾವಿನ ದಿವಸ ಈ ಥರ ಗಾಣ ಇರ್ತದೆ ಎಮ್ಮೆದು. ಅಲ್ಲಿ ಈ ಥರ ಕಬ್ಬಿನ ಹಾಲೆಲ್ಲ ಕುಡ್ದಿದ್ದೆ. ಆಮೇಲೆ ಸಣ್ಣದಿರಬೇಕಿದ್ರೆ ತುಳು ಜಾತ್ರೆಯಲ್ಲಿ ಹಾಗೆಂಥದ್ದೋ ಒಂದು ಕಡೆ ಧರ್ಮಸ್ಥಳದಲ್ಲಿ ಕುಡ್ದಿದ್ದೆ. ಅದಾದ ನಂತರ ಈಗ ಪುತ್ತೂರಲ್ಲೇ ನನಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು. ಎಷ್ಟು ಚಂದ ಅದನ್ನು ಪ್ರೊಸೆಸ್ ಮಾಡ್ತಾರೆ ನೋಡಿ. ಪಾಪ ಅದಕ್ಕೆ ಸುತ್ತಿ ಬಚ್ಬೋದು. ಕೃಷಿಗೆ ಸಂಬಂಧಪಟ್ಟ ಐಟಮ್, ಈಗ ಮಾಡರ್ನ್ ಆಗಿ ಕೃಷಿ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಐಟಮ್ ಅಂಥದ್ದೆಲ್ಲವೂ ಉಂಟಾಯ್ತಾ ಇಲ್ಲಿ. ಬಂದು ವಿಸಿಟ್ ಮಾಡಬಹುದು. ಅದರ ಜೊತೆಗೆ ಹೊಟ್ಟೆಗೆ ಬೇಕಾದರೆ ತುಂಬಿಸ್ಲಿಕ್ಕೆ ಅದು ಕೂಡ ಉಂಟು ಇಲ್ಲಿ ಬೇಕಾದಷ್ಟು. ವಿಂಡೋ ಶಾಪಿಂಗ್ ಮಾಡಿತ್ತು, ಹೊಟ್ಟೆಗೆ ತುಂಬಿಸ್ಕೊಂಡು ಹೋಯ್ತು. ಎಸ್, ಕೃಷಿ ಅಂತ ನಾವೆಂತ ಮಾಡೋದಿಲ್ಲ ಅಂತ ಹೇಳಿದ್ರೆ ವಿಂಡೋ ಶಾಪಿಂಗ್ ಮಾಡುದು. ಮತ್ತೆ ತಿನ್ಲಿಕ್ಕೆ ಬೇಕಾದಷ್ಟು ಉಂಟು, ಅದನ್ನು ತಿಂದುಕೊಂಡು ಹೋಯ್ತು. ತಿನ್ಲಿಕ್ಕೆ ಬೇಕಾದಷ್ಟು ಎಂತ ಉಂಟು ಅಲ್ಲಿ ಉಂಟು. ಹೊರಗೆ ಈ ಸೈಡ್ ಫುಡ್ ಕೋರ್ಟ್ ಎಲ್ಲ ಸಂಜೆ. ಆಮೇಲೆ ಎಂತ ಅಂತ ಹೇಳಿದ್ರೆ, ಮಕ್ಕಳನ್ನ ಕರ್ಕೊಂಡು ಬರ್ತೀರಿ ಅಂತ ಹೇಳಿದ್ರೆ ಕಿಸೆಗಟ್ಟಿ ಇಟ್ಕೊಂಡು ಬರೋದು ಒಳ್ಳೇದು. ಹೇಳಿದ ಮಾತು ಕೇಳ್ತಾರೆ ಮಕ್ಕಳು ಅಂತ ಹೇಳಿದ್ರೆ ಆರಾಮ್ಸೆ ಬರ್ಬೋದು. ನಾವು ಒಂದೊಂದು ಕನ್ನಡಕ ತೆಗೆಸಿ ಮಂಗ ಮಾಡಿಕೊಂಡು ಕರ್ಕೊಂಡು ಬಂದೆವು. ಒಂದೊಂದು ಕಬ್ಬಿನ ಹಾಲು ಕೊಡ್ತೇವೆ. ಈಗ ಗಾಣದ ಕಬ್ಬಿನ, ಎಸ್, ಗಾಣದ ಕಬ್ಬಿನ. ಈಗ ಭಾರ್ಗವನಿಗೆ ಚಪ್ಪೆ ಆಯ್ತು. ಅದು ಈ ಬೇರೆ ಜ್ಯೂಸ್ ಕುಡಿದ ಅಭ್ಯಾಸ ಆದ್ರೆ ಹಾಗೆ ಅದು ಬೇರೆ ಜ್ಯೂಸ್ ಅಲ್ಲಿ ಶುಂಠಿ ನಿಂಬೆಳ್ಳಿ ಫ್ಲೇವರ್ ಎಲ್ಲ ಇರ್ತದೆ. ಹಾಗೆ ಸರಿ. ಇನ್ನು ತಾಯಿ ಮನೆ ಕಡೆ ಪ್ರಯಾಣ. ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ಆರಾಮ್ ಮಾಡಿ ಎಲ್ಲ ಇತ್ತು. ಈಗ ತಮ್ಮನ ಲಗೇಜ್ ಒಂದಿಷ್ಟು ಇಲ್ಲಿ ಪ್ಯಾಕ್ ಆಗಿದೆ ನೋಡಿ. ಬಕೆಟು, ಬಳ್ಳಿ ಅದರೊಳಗೆ ಎಲ್ಲ ಉಂಟು. ಆಮೇಲೆ ಲಗೇಜ್ ಎಲ್ಲ ಅದರೊಳಗೆ ಉಂಟಾಯ್ತಾ. ಈಗ ಇಷ್ಟು ತಗೊಂಡು ಹೋಗಿ ಅಲ್ಲಿ ಇಡುದು.
ಮತ್ತೆ ಬೇಕಾದ್ರೆ ಅವನು ವಾರಕ್ಕೊಂದ್ಸಲ ಮನೆಗೆ ಬರ್ತಾನೆ, ಬೇಕಾದನ್ನು ನೋಡಿ ಮತ್ತೆ ತಗೊಂಡು ಹೋಗುದು. ಮತ್ತೆ ಈ 2 ತಲೆಗೊಂಬು ಅವನಿಗೆಲ್ಲ ಆಯ್ತಾ, ಅಲ್ಲಿಗೆಲ್ಲ. ಇದು ನಮ್ಮ ಮಕ್ಕಳಿಗೆ ಕಾರಿಗೆ ಆಯ್ತಾ, ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ. ಅವ್ನು ಬರ್ತಾನೆ ಇವತ್ತು, ಲಗೇಜನ್ನೆಲ್ಲ ಅಲ್ಲಿ ಇಟ್ಟು ಬರೋದಾಯ್ತಾ. ಮತ್ತು ನಾಡಿದ್ದು ಸೋಮವಾರ ಹೋಗುದು, ಅಮೇರಿಕಕ್ಕೆ ಹೋಗುದು. ಆದರೆ ಅಮೇರಿಕಕ್ಕೆ ಹೋಗುವ ಫೀಲೇ, ಯಾಕಂತ ಹೇಳಿದರೆ ನಾನಾಗಲಿ ತಮ್ಮ ಆಗಲಿ ಎಜುಕೇಷನ್ ಲೈಫಲ್ಲಿ ಯಾವತ್ತೂ ಈ ಥರ ಎಂತ ಹೇಳೋದು, PG ಆಗಲಿ ಹಾಸ್ಟೆಲಲ್ಲಾಗಲಿ ನಿಂತವರಲ್ಲ. ಈಗ ಉದ್ಯೋಗದ ದೆಸೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ, ಅದು ಹೇಗೂ ಗೊತ್ತಿದ್ದ ವಿಷಯವೇ. ಆದರೂ ಒಂದು ಹೇಳ್ತಾ ಇದ್ದಾನೆ ನೋಡಿ, ಒಳ್ಳೆ ಮದುಮಗಳನ್ನು ಕಾಪಾಡಿದಾಗೆ ಅವನ ಬ್ಯಾಗನ್ನೆಲ್ಲ ಕಾಪಾಡಿಕೊಳ್ತಿದ್ದಾನೆ ಅಲ್ಲಿ. ಅದೀಗ ಹೊಸತ್ತಲ್ಲ, ಹಾಗೆ ಚಪ್ಪಲಿ ಹಾಕುತ್ತೆ ಮಗಳೇ, ಹಾಕುತ್ತೆ ತಲೆಗೊಮ್ಮೆ ಮಂಗಲ್ಲ ಈ ಅಪ್ಪನಿಗೆ. ಅದು ನಿಂಗಳ ಪುಳ್ಯಕ್ಕೆ ಹೋಗಿ ಈಗ ಕಾರಿಂಗೆ, ಈ ಅಪ್ಪನಿಗೆ ತಲೆ ಬಿಸಿ ಆಯ್ತು. ಇವನೆಂತ ತಲೆಗೊಮ್ಮನ್ನೆಲ್ಲ PGಗೆ ಹೊತ್ತುಕೊಂಡು ಹೋಗ್ತಿದ್ದಾನೆ 2 ಒಳ್ಳೆ ಅಪ್ಪ. ಇನ್ನು ಮನೆಯಿಂದ ಎಲ್ಲ ಹೊತ್ತುಕೊಂಡು ಹೋಗ್ತಾನಂತಾಯ್ತು. ಮುಂದೆ ಅದೆರಡು ಮುಂದೆ, ಅಲ್ಲೇ ಮುಂದೆ ಹಾಕಿ ಭಾರ್ಗವ ಇದ್ದಾನೆ ಆಯ್ತಾ. ಹಾಗೆ ಎಲ್ಲ ಒಂದೊಂದೇ ತಗೊಂಡು ಹೋಗಿ ಆಯ್ತು. ಇವಳು ನೋಡಿ ನನ್ನ ಚಪ್ಪಲಿ ಅಂತಂದು ಇಲ್ಲಿ ಹಾಕಿದ್ದಾಳೆ, ಬಾ ಅಮ್ಮ ಹೋಗುವ ಅಂಥೇಳಿ. ಬತ್ತಿಲ್ಲ ಪುಟ್ಟಕ್ಕ, ಬತ್ತಿಲ್ಲೇ, ನೀನಿಲ್ಲೇ ಕೂಚಿ, ನಾವಿಬ್ರು ಇಲ್ಲಿ ಕೂಚುವ. ಟಾಟ ಮಾಡು, ಓಕೆಲ್ಲ ಆಯ್ತಾ. ಹೊರಟದ್ದು ನಮ್ಮ ಗಾಡಿಗ. ಯಾವ ಕಡೆ? ಮಂಗಳೂರು ರಯ್ಯ ಪೋಯ್. ಬಿಸ್ಕೆಟ್ ಸಿಕ್ಕಿದ್ದಿಲ್ಲ. ಮಂಗಳೂರಿಗೆ ಬಂದಿದ್ದೇವೆ. ಇಲ್ಲಿ ಪಂಪ್ ಫೇಲ್ ಹತ್ರ ಒಂದು ತಾಜ್ ಸೈಕಲ್ ಕಂಪನಿ ಅಂತ ಹೇಳಿ ಉಂಟು, ಅಲ್ಲಿಗೆ ಬಂದಿದ್ದೇವೆ. ಈಗ ಯಾರಿಗಾಗಿರ್ಬೋದು ಸೈಕಲ್, ತಮ್ಮನಿಗೆ ಆಯಿತಾ ಸೈಕಲ್. ವಿಚಿತ್ರ ಅನ್ನಿಸ್ಬೋದು ನಿಮಗೆಲ್ಲ. ಅಪ್ಪ ಹೇಳಿದರು ಒಂದು 2 ವೀಲರ್ ತೆಗಿವ, ತೊಂದರೆ ಇಲ್ಲ ಅಂಥೇಳಿ. ಅವನು ಬೇಡ ತೊಂದರೆ ಇಲ್ಲ, ಇನ್ನು ಅದಕ್ಕೆ ಪೆಟ್ರೋಲ್ ಹಾಕಬೇಕು ಅಥವಾ ಎಲೆಕ್ಟ್ರಿಕ್ ತೆಗೆದ್ರೆ ಇನ್ನು ಚಾರ್ಜಿಂಗ್ ಪಾಯಿಂಟ್ ಹುಡುಕಬೇಕು, ಬೇಡ ನನಗೆ ಸೈಕಲ್ಲೇ ಆಗ್ಬೋದು ಅಂಥೇಳಿ ಅವನದ್ದು. ನನ್ನ ತಮ್ಮನಿಗೆ ಸೈಕಲ್ ಅಂದರೆ ಸಣ್ಣದಿರಬೇಕೆಂದರೆ ಪ್ರಾಣ. ನನಗೆ ಸಹ ಸೈಕಲ್ ಅಂದರೆ ಭಾರಿ ಇಷ್ಟ, ಆದರೆ ಅವನಿಗೆ ನನಗಿಂತ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತಾ. ಅವನು ಇರುವ PGಯಿಂದ ಓಡಾಡಲಿಕ್ಕೆ ಸೈಕಲ್ಲೇ ಆಗ್ಬೋದು ಅಂಥೇಳಿ ಸೈಕಲ್ ತಗೊಳ್ತಾ ಇದ್ದಾನೆ. ಆಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ಇದಾಯಿತು, ಆಚೆ ಈಚೆ ಹೋಗಬೇಕು ಅಂತ ಹೇಳಿದರು, ಸೈಕಲ್ಲೇ ಆಗಬಹುದು, ನನಗೆ 2 ವೀಲರ್ ಬೇಡ ಅಂತ ಹೇಳಿದ ಪುಣ್ಯಾತ್ಮ, ಅಪ್ಪನ ದುಡ್ಡು ಉಳಿಸಿದ ಪುಣ್ಯಾತ್ಮ. ಅಪ್ಪನಿಗೆ ಪಾಪ ಬೇಸರ ಇತ್ತು, ಎಂತಕ್ಕೆ ಇಷ್ಟು ಉಳಿಸುವ ಯೋಚನೆ ಮಾಡ್ತೀರಿ, ಸೈಕಲ್ ಬೇಡ, ಬೇಕಿದ್ರೆ 2 ವೀಲರ್ ತೆಕ್ಕೋ ಕೊಡಿಸ್ತೇನೆ ಅಂಥೇಳಿ. ಬೇಡ ನನಗೆ ಸೈಕಲ್ ಆಗ್ಬೋದು ಅಂತ. ಆಮೇಲೆ ಅಪ್ಪನಿಗೆ ಕೂಡ ಆಯಿತು, ಇಡೀ ದಿನ ಕಂಪನಿಯಲ್ಲಿ ಕೂತು ಕೆಲಸ ಮಾಡುವಾಗ ವ್ಯಾಯಾಮ ಕೂಡ ಆಗ್ತದೆ ಅಂಥೇಳಿ, ಹಾಗಾಗಿ ಸೈಕಲ್ಲೇ ತೆಗೆದದ್ದು. ಮತ್ತು ಕ್ಯಾಬ್ ವ್ಯವಸ್ಥೆ ಎಲ್ಲ ಉಂಟು, ಅದೆಲ್ಲ ನೋಡಿಕೊಂಡು ಇನ್ನು ಹೋಗೋದು. ಇಲ್ಲಿ ಸೈಕಲ್ ಅಂಗಡಿ ಎದುರೇ ಕೋಳಿ ಮರಿಗಳು ಕಂಡಿದೆ ಭುವನನಿಗೆ ನೋಡಿ. ಸೈಕಲೆಲ್ಲ ಬೈ ಮಾಡಿ ಆಯಿತು. ಅವನು ಸೋಮವಾರವೇ ಅದನ್ನು ನಾನು ಡೆಲಿವರಿ ತಗೊಳ್ತೇನೆ ಅಂತ ಹೇಳಿದ, ಶನಿವಾರ ಆಗಿ ಬೇಡ ಅಂಥೇಳಿ. ಅದೆಲ್ಲ ಒಂದು ನಂಬಿಕೆ ಆಯಿತಾ. ಇರಲಿ, ಇಲ್ಲಿ ಯಯ್ಯಾಡಿಯಲ್ಲಿ ಶ್ರೀ ಶಂಕರ ಭವನ ಅಂಥೇಳಿ ಒಂದು ವೆಜ್ ರೆಸ್ಟೋರೆಂಟ್ ಉಂಟು ನೋಡಿ, ಇಲ್ಲಿ ಕಾಣ್ತಾ ಉಂಟಲ್ಲ, ಅದುವೇ. ಅಲ್ಲಿಗೆ ಹೋಗುವ ಅಂತ ಇಲ್ಲಿ ರೋಡಿನ ಈಚೆ ಬದಿ ನಿಂತಿದ್ದೇವೆ. 0 ಟ್ರಾಫಿಕ್ ವ್ಯವಸ್ಥೆ ಮಾಡಿದ್ರು. ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದ CM ಆದ ಸಿದ್ದರಾಮಯ್ಯನವರು ಇಲ್ಲೇ ಮಂಗಳೂರಿನ ಆಸುಪಾಸಲ್ಲಿ ಯಾವುದೋ ಒಂದು ಕಂಬಳಕ್ಕೆ ಬಂತು ಯಾರು ಮಿನಿಸ್ಟರ್ ಮಗ ಮೊಬೈಲ್ ಜಾಮರ್
ಗೊಂತಿಲ್ಲ ಯಾವ್ದ್ರಲ್ಲಿ ಹೋದ ಒಳ್ಳೆ ಗೊತ್ತಿಲ್ಲ. ನಮಗೆ ಅಲ್ಲಿ ನಿಂತ ಸಂದರ್ಭದಲ್ಲಿ ಯಾರು ಹೋಗುದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅಲ್ಲಿರುವ ಒಂದು ಪೊಲೀಸ್ನವರ ಮೂಲಕ ಕೇಳಿ ತಿಳ್ಕೊಂಡೆ. ಹಸಿವಾಗಿ ಲೋಕ ಇಲ್ಲ ನಮಗೆ. ಅದು ಇದೆಲ್ಲ ಕೆಲಸ ಮುಗಿಸುವಷ್ಟೊತ್ತಿಗೆ ಫಸ್ಟಿಗೆ ಈಗ ಪುಣ್ಯಕ್ಕೆ ಬನ್ಸ್ ಬಂತು. ಬನ್ಸ್ ಮಾತ್ರ ಭಾರಿ ಸಾಫ್ಟ್ ಉಂಟು. ಬನ್ಸ್ ಅಂದ್ರೆ ಮಂಗಳೂರು ಬನ್ಸ್ ಎಂತ ಸಾಫ್ಟ್ ಉಂಟು. ಹೌದು, ಸೀರಿಯಸ್ಲಿ. ನನ್ನ ಪಿಜಿ ಇಲ್ಲೇ ಇರೋದಲ್ಲ. ಹೇಗುಂಟು ಮಗ? ಸೂಪರ್ ಉಂಟು ಮಂಗಳೂರು ಬನ್ಸ್. ನನ್ನ ಪಿಜಿ ಇಲ್ಲೇ ಇರೋದಲ್ಲ, ದಿನ ಇಲ್ಲಿ ಬಂದು ಹೌದಾಯ್ತಾ, ಅವನಿಗೆ ಗೊತ್ತಿರಲಿಲ್ಲ ಅವನು ಪಿ ಜಿ ಶಂಕರ ಭವನದ ಆಪೋಸಿಟ್ ರೋಡಲ್ಲಿ ಹೋಗುದು ಅಂತೇಳಿ. ಇಲ್ಲಿ ಕೆಳಗೆ ಆಪೋಸಿಟ್ ರೋಡಲ್ಲಿ ಹೋದರೆ ಅವನ ಪಿ ಜಿಗೆ ಹೋಗುದು. ಅಪ್ಪ ಹೇಳಿದ ನಂತರ ಅವನಿಗೆ ಗೊತ್ತಾದದ್ದು. ಹೇಗಪ್ಪ ನಾನು ಪಿ ಜಿಗೆ ಬಿಟ್ಟರೆ ಆಗ್ಬೋದಾ? ನಿನ್ನೊಟ್ಟಿಗೆ ನಾಯಿ ಸಹ ಬರ್ತಾ ಇದೆ ಪಿಜಿಗೆ. ಅಪ್ಪನಿಗೆ ಹಸಿವಾಗಿ ಲೋಕ ಎಲ್ಲ ಮಾತಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಪಿಜಿಗೆ ಇದು ಎರಡರ ಸಮಯ ಇಲ್ಲ. ಎರಡರ ಬದಲು ಒಂದನ್ನೇ ಲಟ್ಟಿಸಿ ದೊಡ್ಡ ಪೂರಿ ಮಾಡಿ ತಂದು ಕೊಟ್ಟಿದ್ದಾರೆ. ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ ಅಕ್ಷಯ್ ಅವರಿಗೆ ಧನ್ಯವಾದಗಳು. ಬಿಸಿ ಬಿಸಿ. ಇದರಲ್ಲಿ ಎಷ್ಟು ಲೀಟರ್ ಎಣ್ಣೆ ಇಡ್ಬೋದು ಈಗ? ಬಿಸಿ ಹೇಳಿದ್ದು ನಾನು. ನನ್ನ ಅಪ್ಪ ಜ್ಯೂಸ್ ಮಂದ ಉಂಟು ಅಂತೇಳಿ ನೀರು ಹಾಕ್ಕೊಂಡು ಸರಿ ಮಾಡ್ತಿದ್ದಾರೆ. ಹೇಳ್ಬೇಡ ಅಂತ ನೋಡಿ. ಅರ್ಧ ಲೀಟ್ರ್ ಜ್ಯೂಸನ್ನು 1 ಲೀಟ್ರ್ ಮಾಡಿ ಕುಡಿಯೋದು ಅಂತ ಹೇಳಿದ್ರೆ ಅಮ್ಮ ನೋಡಿ ಆರಾಮ್ಸೆ ಸೈಲೆಂಟಾಗಿ ತಿಂತಿದ್ದಾರೆ. ಇನ್ನು ತಲೆ ಬಿಸಿ ಉಂಟಾ? ಮಗನಿಗೆ ಉದ್ಯೋಗ ಆಯಿತು, ಮಗಳನ್ನು ಕೊಟ್ಟಾಗಿದೆ, ಇನ್ನೆಂತಾಗಬೇಕು ನೋಡಿ. ಹೋದಲ್ಲಿ ಬಂದಲ್ಲಿ ಎಲ್ಲ ಇವಳಿಗೆ ನಾಯಿಗೆ ಕಾಣೋದು, ಇನ್ನೆಂತ ಹೇಳ್ಬೇಕು ಸುಬ್ಬಮ್ಮನಿಗೆ. ಸೀದಾ ಹೋಗಿದ್ದಾಳೆ ನಾಯಿ ಹತ್ರ. ಇನ್ನು ಮುಂದೆ ನಮ್ಮ ಅಕ್ಷಯನ ವಾಸಿಸ್ತಾಳೆ ಈ ಪಿ ಜಿ. ಎಂತ ನಿನ್ನ ಪಿ ಜಿ ಹೆಸರು? ಅತಿನಿಧಿ. ಅತಿನಿಧಿ. ಅತಿನಿಧಿ ಬಾಯ್ಸ್ ಪಿ ಜಿ. ಅದನ್ನು ಸಹ ಮೆನ್ಷನ್ ಮಾಡ್ಕೊಂಡ ಅವನು. ಅತಿನಿಧಿ ಹುಡುಗಿ ಸರ್, ಪಿ ಜಿ ಆಯಿತಾ? ಇದು ಅವನ ಪಿ ಜಿ. ಯಪ್ಪ ದೇವ್ರೆ, ಒಮ್ಮೆ ಒಂದು ಉದ್ಯೋಗ ಸಿಕ್ಕಿ ಮನೆಯಿಂದ ಹೊರಗೆ ಬಿದ್ದರೆ ಸಾಕು ಅಂತ ಹೇಳುವ ಕಾಲದಿಂದ ಆಯಿತು. ಕೆಲಸ ಎಲ್ಲ ಆಯಿತು, ಇನ್ನು ಮನೆಯಿಂದ ಹೊರಗೆ ಹೋಗೋದು ಅಂತ ಹೇಳುವ ಕಾಲ ಎಷ್ಟು ಬೇಗ ಬಂದು ಬಿಡ್ತು ಅಂತ ಹೇಳಿದರೆ, ನಡುವೆ ಒಮ್ಮೆ ಕಳೆದು ಹೋದಾಗ ಆ ಕಷ್ಟದ ದಿನಗಳೆಲ್ಲ ಕಣ್ಣ ಮುಂದೆ ಪಾಸಾಯಿತು. ಇನ್ನು ಮುಂದೆ ಅವನು ಪಿ ಜಿಯಲ್ಲಿ ಹೆಚ್ಚಿನ ಕಾಲ ಕಳಿಬೇಕಾಗ್ತದೆ. ಅವನ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸ್ತೇನೆ. ಅದೆಲ್ಲ ಆಗಿ ನೆಕ್ಸ್ಟ್ ನಮ್ಮ ಪ್ರಯಾಣ ಮನೆ ಕಡೆ ಸಾಗಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ.